ಈಗ ಮಿಥ್ಯ ಕಾರ್ಯಕಲಾಪಗಳು ಸನ್ಮಾನ್ಯ ಅಧ್ಯಕ್ಷ 0 ಅವರ್ ಕೊಟ್ಟಿದ್ದೀರಿ. ಹೌದು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಸದನದ ಇಲ್ಲ ಸದಸ್ಯರು ಮತ್ತು ಮಂತ್ರಿಗಳು ಈಗ ಎಲ್ಲಾ ಪತ್ರಿಕೆಗಳಲ್ಲೂ ಅಲ್ಲ ನೋಡಿ ಈ ತರ ಒತ್ತುವರಿ ಮಾಡಿದ್ದಾರೆ ಬಂದಿದೆ. ಅಲ್ಲ ಸದನ ನಡೀತಾ ಇರುವಾಗ ನಾನು ಅಧ್ಯಕ್ಷರೇ ಸದನ ನಡೀತಾ ಇದೆ, ಸದನ ನಡೆಯುವಾಗ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ. ತಪ್ಪು ಸಂದೇಶ ಹೋಗೋದು ಬೇಡ. ಇಲ್ಲಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಕೆರೆ ಅಂದ್ರೆ ರೆವಿನ್ಯೂ ಮಿನಿಸ್ಟ್ರೇ ಕೆರೆ ನುಂಗಿದ್ದಾರೆ ಅಲ್ಲ ಕರೆಕ್ಟ್ ಏನು ಮಂತ್ರಿ ಇದ್ದರು ಮಾತಾಡ್ತಾರೆ. ಈಗ ಇದು ಶೂನ್ಯವಿಲ್ಲ, ಈಗ ಬರೋದಿಲ್ಲ. ಈಗ ನಾವು ಮಿಥ್ಯ ಕಾರ್ಯಕಲಾಪ ತಗೊಳ್ಳುವ, ನೀವೇನು ಅದ್ರ ಬಗ್ಗೆ ಚರ್ಚೆ ಮಾಡಿ ತದನಂತರ ಬೇರೆ ವಿಷಯ ನಾವು ತಗೊಳ್ಳುವ ಒಂದು ವಿಚಾರ ಮಾಡುವ. ಈಗ ಇದು ಶೂನ್ಯವಿಲ್ಲ ಬರೋದು ವಿಚಾರ ಅಲ್ಲ. ಇದಕ್ಕೆ ಸರ್ ಇನ್ಸಿಡೆಂಟ್ ಇಮಿಡಿಯೇಟ್ ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ ಸಾವಧಾನ ಒಂದೇ ನಿಮಿಷ. ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ ಮಾಡ್ಲಿ, ಏನಾಗಿದೆ ಅಂತ ಸದನಕ್ಕಾದ್ರೂ ಗೊತ್ತಾಗ್ಲಿ, ಸ್ಟೇಟ್ಮೆಂಟ್ ಮಾಡ್ಲಿ. ಅವರಲ್ಲಿ ಬರೋದಿಲ್ಲ, ಅದು ಬೇರೆ ವಿಷಯ. ಅವ್ರು ಹೇಳ್ದಕ್ಕೆ ಉತ್ತರ ಕೊಡ್ತಾರೆ, ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೆ ಈಗ ಶೂನ್ಯವಾಗಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದ್ ಸೆಕೆಂಡ್. ಈಗ ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ತಾವು ಯಾವ ರೂಪದಲ್ಲಿ ಏನು ಯಾವಾಗ ಅವಕಾಶ ಕೊಡ್ತೀರಾ ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರ ಕೊಡ್ತೇನೆ. ನನಗೆ ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಏನು ಬೇಕಾದರೂ ಹೇಳಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಸೊ ವಿವೇಚನೆ ತಮಗ್ ಬಿಟ್ಟಿದ್ದು. ಈ ತರದ ಆರೋಪ ಏನು ಇಲ್ಲ ಅಂತ ಸದಸ್ಯರಿಗೆ ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನಗೆ ನೋಟಿಸ್ ಕೊಡಿ ಅಂತ. ಐ ಆಮ್ ರೆಡಿ. ಅವ್ರು ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ತಗೊಳ್ಬೇಕೀಗ ಅದಕ್ಕೆ